ಬಲಕ್ಕೆ ಕಣ್ಣು ಹಾಯ್ದಷ್ಟು ದೂರ ತುಂಬಿದ ಸಮುದ್ರ, ಎಡಕ್ಕೆ ಎಷ್ಟು ನೋಡಿದರೂ ತಳರೇ ಕಾಣದಂತ ಪ್ರಪಾತ. ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕನಸುಗಳಿಲ್ಲದೆ ಯಾರ ಜೀವನನೂ ಇರೋದೇ ಇಲ್ಲ. ಇದೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರನೆ. ನಿಜ ಜೀವನದಲ್ಲಿ ನಮಗೆ ಕಣ್ಣಿಗೆ ಕಾಣಿಸದೇ ಇರೋದು, ಮನಸ್ಸಿಗೆ ನಿಲ್ಕದೇ ಇರೋ ವಿಚಾರಗಳೆಲ್ಲವೂ ಸಚಿತ್ರವಾಗಿ ಕನಸಿನಲ್ಲಿ ಕಾಣಿಸ್ತಿರ್ತವೆ. ವಿಚಿತ್ರವಾದ ಸನ್ನಿವೇಶಗಳು, ವಿಚಿತ್ರವಾದ ಆಕೃತಿಗಳು, ಭಾವನೆಗಳು, ಕಾರ್ಯಗಳು, ಜೀವಮಾನದಲ್ಲಿ ಎಣಿಕೆಗೆ ಸಿಲುಕದೇ ಇರ್ತಕ್ಕಂತಹ ಸಾವಿರಾರು ವಸ್ತುಗಳು, ವಿಷಯಗಳು, ಪ್ರದೇಶಗಳು ಎಲ್ಲವನ್ನು ನಾವು ಕನಸಲ್ಲಿ ನೋಡ್ತೇವೆ. ಮನೋವೈದ್ಯರನ್ನು ಕೇಳಿದಾಗ ಅವರು ಹೇಳ್ತಾರೆ, ಸುಪ್ತ ಮನಸ್ಸಿನ ಭಾವನೆಗಳು, ಈಡೇರಿಸಲಾಗದ ಆಶೋತ್ತರಗಳೆಲ್ಲ ಕನಸಲ್ಲಿ ಈಡೇರ್ತವೆ ಅಂತೇಳಿ ಹೇಳ್ಬಿಟ್ಟು ಇದ್ರೂ ಇರಬಹುದಾ ಏನೋ. ಆದರೆ ಈ ಕೆಲವು ಕನಸುಗಳು ಪದೇ ಪದೇ ಅದೇ ಕನಸುಗಳು ರಿಪೀಟ್ ಆಗ್ತಾ ಇದ್ರೆ ನಿಜವಾಗಿಯೂ ಅದು ಏನನ್ನೋ ನಮಗೆ ಸೂಚನೆಯನ್ನು ಕೊಡ್ತಾನೆ ಇರುತ್ತೆ. ಅಂತಹ ಭಯಾನಕವಾದಂತಹ ಹಾಗೂ ಹೆದರಿಕೆ ತರಿಸುವಂತಹ ಕನಸುಗಳು ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಜೀವಮಾನದಲ್ಲಿ 10 ಸಾರಿ ಅನುಭವಿಸಿರ್ತಾನೆ. ಆದರೆ ವಿಶೇಷ ಏನಪ್ಪಾ ಅಂದರೆ, ಕೆಲವು ಕನಸುಗಳು ಬೆಳಗಾಗಬೇಕಾದ್ರೆ ಮರ್ತೋಗಿರ್ತವೆ, ಕೆಲವು ಕನಸುಗಳು ಜೀವನ ಪರ್ಯಂತ ನಮ್ಮನ್ನು ಕೊರಿತಾನೆ ಇರ್ತವೆ. ಈ ರೀತಿ ಕೊರಿತಕ್ಕಂತಹ ಕನಸುಗಳು ನಮ್ಮ ಜೀವಮಾನದಲ್ಲಿ ಆಗಬಹುದಾದ ಅತಿ ಒಳ್ಳೆಯ ಹಾಗೂ ಅತಿ ಕೆಟ್ಟ ಪರಿಸ್ಥಿತಿಗಳ ಸೂಚನೆಯನ್ನು ಕೊಡ್ತಾ ಇರುತ್ತೆ. ಅಂತಹ ಸ್ವಪ್ನಗಳು ಕಂಡಾಗ ನಂತರದ ದಿನಗಳಲ್ಲಿ ಆದಂತಹ ಪರಿಸ್ಥಿತಿಗಳ ಬಗ್ಗೆ ಒಂದೊಂದೇ ವಿಚಾರವನ್ನು ಹೇಳ್ತೇನೆ. ಇವತ್ತು ಕನಸು 1. ಬಲಕ್ಕೆ ಕಣ್ಣು ಹಾಯ್ದಷ್ಟು ದೂರ ತುಂಬಿದ ಸಮುದ್ರ, ಎಡಕ್ಕೆ ಎಷ್ಟು ನೋಡಿದರೂ ತಳರೇ ಕಾಣದಂತ ಪ್ರಪಾತ. ಇವೆರಡರ ಮಧ್ಯೆ ಕೇವಲ 2 ಇಂಚು ಅಗಲದ ಒಂದು ಕಟ್ಟೆ. ಆ ಕಟ್ಟೆಯ ಮೇಲೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಥರದಲ್ಲಿ 2 ಕಡೆಯಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋ ಹಾಗೆ. ಹಿಂದೆ ಮುಂದೆ ಯಾರೂ ಎಲ್ಲೂ ಒಬ್ಬರು ಇಲ್ಲ. ಸುತ್ತಮುತ್ತಲು ಗಾಢಾಂಧಕಾರ ಕವಿದ ಹಾಗೆ ಭಯಾನಕವಾದಂತಹ ಪರಿಸ್ಥಿತಿಯಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇರ್ತೀನಿ. ಆ ಕಟ್ಟೆಗೆ ಆದಿಗಳು ಅಂತ್ಯಗಳು ಇಲ್ಲವೇ ಇಲ್ಲ. ಎಲ್ಲಿಗೆ ಮುಗಿಯುತ್ತೆ ಕಟ್ಟೆ, ಎಲ್ಲಿಂದ ಪ್ರಾರಂಭ ಆಗಿದೆ ಅನ್ನೋದು ಇಲ್ಲವೇ ಇಲ್ಲ. ಯಾವ ಕಡೆಯಲ್ಲಿ ನೋಡಿದರೂ ತುಂಬ ತೀರವೇ ಕಾಣದಂತಹ ಒಂದು ಸಂಗತಿ. ಅದರ ಮಧ್ಯದಲ್ಲಿ ಏಕಾಂಗಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತೇನೆ. ಯಾವ ಕಡೆಗೂ ಚಲಿಸಲಾಗದೆ ರಟ್ಟ ನಡುವೆ ಏಕಾಂಗಿಯಾಗಿ ನಿಂತ ಹಾಗೆ, ಇದ್ದಕ್ಕಿದ್ದಂಗೆ ಕಾಲು ಜಾರಿ ಪ್ರಪಾತಕ್ಕೆ ಬಿದ್ದ ಹಾಗೆ. ಈ ಹಂತದಲ್ಲಿ ಎಚ್ಚರ ಆಗುತ್ತೆ. ಇನ್ನೊಂದು ಸಾರಿ ಇದೇ ಕನಸು ಬಿತ್ತು. ಪ್ರಪಾತದಲ್ಲಿ ಬಿದ್ದು ಸತ್ತೇ ಹೋದೆ ಅನ್ನುವಷ್ಟರಲ್ಲಿ ಯಾರೋ ಬಂದು ನಮ್ಮನ್ನು ಹೂವಿನ ಹಾಗೆ ಎತ್ತಿದ ಹಾಗೆ ತಂದು ಕಟ್ಟೆ ಮೇಲೆ ಬಿಟ್ರು. ಹಾಗೇ ಅಲ್ಲಿ ಅಷ್ಟೊತ್ತಿಗೆ ಎಚ್ಚರ ಆಯಿತು. ಇನ್ನೊಂದು ಸಂದರ್ಭದಲ್ಲಿ ಇನ್ನೇನು ಪ್ರಪಾತಕ್ಕೆ ಬಿದ್ದೇ ಬಿಟ್ಟೆ ಅನ್ನೋಷ್ಟರಲ್ಲಿ ಜಾರಿ ಪ್ರಪಾತಕ್ಕೆ ಬೀಳಲಿಲ್ಲ, ಈ ಕಡೆಯಲ್ಲಿರ್ತಕ್ಕಂಥ ಸಮುದ್ರಕ್ಕೆ ಬಿದ್ದೆ. ಆ ಸಮುದ್ರದಲ್ಲಿ ಮುಳುಗು ಹೋಗ್ತಾ ಇದ್ದೀನಿ, ಸಹಾಯಕ್ಕಾಗಿ ಕೂಗಾಡ್ತಿದ್ದೀನಿ, ಕಿರ್ಚಾಡ್ತಿದ್ದೀನಿ, ಯಾರೂ ಇಲ್ಲ. ಹಾಗೆ ಇನ್ನೊಂದ್ಸಲ ಬಿದ್ದಾಗ ಅದೇ ಸಮುದ್ರದಲ್ಲಿ ಬಿದ್ದೆ, ಆದರೆ ಮುಳುಗಲಿಲ್ಲ. ಆ ಸಮುದ್ರದಲ್ಲೇ ಆರಾಮಾಗಿ ಈಜಾಡ್ಕೊಂತ ಹಾಗೆ ಗಾಳಿಯಲ್ಲಿ ತೇಲಾಡ್ಕೊಂಡು ಮೇಲೆ ಏರ್ತಾ ಇದ್ದಾಗ ಹೆಚ್ಚಾಯಿತು. ಸ್ನೇಹಿತರೆ, ಒಂದೇ ಥರದ ಕನಸು ಹೆಚ್ಚು ಕಡಿಮೆ ಪ್ರತಿ ಒಂದಷ್ಟು ದಿನಗಳ ಅಂತರದಲ್ಲಿ ಪದೇ ಪದೇ ಬೀಳ್ತಾ ಇದೆ ಅಂದರೆ ಖಂಡಿತವಾಗಿಯೂ ನಮಗೆ ಏನೋ ಸೂಚನೆಯನ್ನು ಅದು ಕೊಡ್ತಾ ಇದೆ ಅಂತಲೇ ಅರ್ಥ. ಖಂಡಿತವಾಗಿ ನಾವು ಅದರ ಬಗ್ಗೆ ಎಚ್ಚೆತ್ತುಕೊಳ್ಳೇಬೇಕು. ಹಾಗಾಗ್ಬಿಟ್ಟು ಕಾಣ್ತಕ್ಕಂಥ ಸ್ವಪ್ನಗಳು ನಮಗೆ ಏನನ್ನು ಹೇಳ್ತವೆ ಅನ್ನೋದನ್ನು ತಿಳಿಸ್ತೀನಿ ನೋಡಿ. ಈ ಸ್ವಪ್ನ ನಮಗೆ ಏನನ್ನು ತಿಳಿಸ್ತಾ ಇದೆ ಅಂತ ಹೇಳಿದರೆ, ಕಿರಿದಾದ ಕಟ್ಟೆ ಮೇಲೆ ಏಕಾಂಗಿ ನಡೆಯೋದು ಅಂತ ಹೇಳಿದರೆ, ಆಳ ಅಗಲವರಿಯಲು ಸಾಧ್ಯವಾಗದಂತಹ ಪ್ರಪಂಚದಲ್ಲಿ ಕಿರಿದಾದ ಕಟ್ಟೆಯ ರೀತಿಯಲ್ಲಿ ಕತ್ತಿಯ ಅಲುಗಿನಂತೆ ಇರುವಂತಹ ನಮ್ಮ ಜೀವನದಲ್ಲಿ ಬಹಳ ಸೂಕ್ಷ್ಮವಾಗಿ ನಡೆಯಬೇಕು. ಅದರಲ್ಲಿ ನಿನ್ನ ಸುತ್ತಮುತ್ತಲಿನಲ್ಲಿರೋರೆಲ್ಲರೂ ಸಹ ನಿನ್ನ ಕೈ ಬಿಟ್ಟು ಹೋಗ್ತಾರೆ. ವಿನಾಕಾರಣಕ್ಕೆ ನಿನ್ನನ್ನು ಅಪರಾಧಿಗಳನ್ನಾಗಿ ನಿಲ್ಲಿಸ್ತಾರೆ. ಕಾರಣ ಇಲ್ಲದೆ ನಿನ್ನನ್ನು ದೂರೀಕರಿಸ್ತಾರೆ. ಬಂಧು ಬಾಂಧವರು ಅಪವಾದಗಳಿಗೆ ತುತ್ತಾಗ್ತೀರಾ ಅನ್ನುವಂತಹ ಸೂಚನೆಯನ್ನು ಇದು ಕೊಡ್ತಾ ಇದೆ. 2ನೇ ಅಂಶ, ಇಂತಹ ಅಯೋಮಯವಾದ ಪರಿಸ್ಥಿತಿಯಲ್ಲಿ ಪ್ರಪಾತಕ್ಕೆ ಬಿದ್ದೋಗ್ಬಿಟ್ರೆ ಮುಂದೆ ಖಂಡಿತವಾಗಿಯೂ ನಿಮಗೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾಗುತ್ತೆ. ಬಂಧು ಬಾಂಧವರು, ಸ್ನೇಹಿತರು, ಒಡ ಹುಟ್ಟಿದವರು ಎಲ್ಲರೂ ಸೇರಿ ನಿಮ್ಮನ್ನು ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ತಳ್ತಾರೆ. ಎಚ್ಚರವಾಗಿರುವಂತಹದ್ದು ನಮ್ಮನ್ನು ಎಚ್ಚರಿಸುತ್ತೆ. 3ನೇ ಅಂಶ ನೋಡೋದಾದ್ರೆ, ಅದೇ ಪ್ರಪಾತಕ್ಕೆ ಬೀಳ್ಬೇಕಾದ್ರೆ ಇನ್ನೂ ತಳ ಮುಟ್ಟದೇನೆ ಮಧ್ಯದಿಂದ ಯಾರಾದ್ರೂ ಮೇಲೆತ್ತಿ ಕಟ್ಟೆ ಮೇಲೆ ಬಿಟ್ರು ಅಂತಂದ್ರೆ ಬಂದಿರುವ ಆಪತ್ತನ್ನು ಯಾರದ್ದಾದರೂ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ಸುಧಾರಣೆಯೂ ಆಗುವ ಹಾಗೆ ಮಾಡ್ತಕ್ಕಂಥ ಸಾಧ್ಯತೆಗಳಿವೆ. ನೀವು ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡಿ ನಿಮ್ಮ ಜೀವನವನ್ನು ಉಳಿಸ್ಕೊಳ್ಳಿ ಅಂತ ಅದು ಹೇಳ್ತಾ ಇರುತ್ತೆ.
4ನೇ ಅಂಶ, ಪ್ರಪಾತದಿಂದ ಮೇಲಕ್ಕೆತ್ತಿ ಸಮುದ್ರಕ್ಕೆ ಬಿದ್ದು ಮುಳುಗಿದರೆ ಒಂದರ ನಂತರ ಒಂದು ಕೆಟ್ಟ ಪರಿಸ್ಥಿತಿ ನಿಮಗೆ ಎದುರಾಗುತ್ತೆ, ಎಚ್ಚರವಾಗಿರಿ ಅಂತ ಅದು ಸೂಚಿಸ್ತಾ ಇರುತ್ತೆ. ಅದೇ ಸಮುದ್ರದಲ್ಲಿ ತೇಲಾಡ್ತಾ ಮೇಲಕ್ಕೆ ಹಾರಾಡಿದಂತೆ ಅನಿಸಿದ್ರೆ ಇದು ನಿಮ್ಮ ಬುದ್ಧಿವಂತಿಕೆಯ ಕೆಲಸದಿಂದ, ನಿಮ್ಮ ಆತ್ಮನಂಬಿಕೆಯ ಕಾರ್ಯದಿಂದ, ಬುದ್ಧಿವಂತಿಕೆಯಿಂದ ನಡೆಸುವಂತಹ ಕೆಲಸದಿಂದ ಬಂಧು ಬಾಂಧವರನ್ನ, ಸುತ್ತಮುತ್ತಲಿನವರನ್ನೆಲ್ಲ, ಅವರ ಕಾರ್ಯ ಚಟುವಟಿಕೆಗಳನ್ನೆಲ್ಲ ನೀವು ಅರಿತುಕೊಂಡು ಅವರಿಗೆ ಪ್ರತಿರೋಧವನ್ನು ಸರಿಯಾಗಿ ಒಡ್ಡಿ ನಿಮ್ಮನ್ನು ನೀವು ಕಾಪಾಡ್ಕೊಳ್ತೀರಾ. ನಿಮಗೆ ದೈವಿಕ ಶಕ್ತಿಯ ಸಹಕಾರವೂ ಸಹ ಇದೆ ಅನ್ನೋದನ್ನು ಇದು ತಿಳಿಸುತ್ತೆ. ಈ ಸಂದರ್ಭದಲ್ಲಿ ನೀವು ಕಣ್ಣು ಬಿಟ್ಟು ಸುತ್ತಮುತ್ತಲೂ ಸಹ ಎಲ್ಲ ವಿಚಾರಗಳನ್ನು ಪರಿಶೀಲಿಸಿಬಿಟ್ಟು ನಮ್ಮನ್ನು ಅಪಾಯದಲ್ಲಿ ಒಡ್ಲಿಕ್ಕೆ ಯಾರ್ಯಾರು ಯಾವ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ಅವಲೋಕಿಸಲೇಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಮಾತಿನ ಚಾತುರ್ಯದಿಂದ, ಸಮಯೋಚಿತವಾದ ಸಮಯ ಪ್ರಜ್ಞೆಗಳಿಂದ ನಾವು ಸಾಕಷ್ಟು ಅಂಶಗಳನ್ನು ಒಂದು ಹಂತಕ್ಕೆ ಸ್ವಲ್ಪ ಬಗೆಹರಿಸುವಂತಹ ಸಾಧ್ಯತೆಗಳು ಇರ್ತವೆ. ನಾವು ಕಣ್ಣು ಮುಚ್ಚಿಕೊಂಡು ಯಾರೂ ನಮಗೆ ಏನೂ ಮಾಡೋದೇ ಇಲ್ಲ, ನಾವು ಮಾಡಿದ್ದೇ, ನಾವು ನಡೆದದ್ದೇ ದಾರಿ ಅಂತ ಇದ್ದರೆ ನಿಜವಾಗಿಯೂ ಆಪತ್ತಿಗೆ ಒಳಗಾಗ್ತಾರೆ. ಇಂತಹ ಪರಿಸ್ಥಿತಿ ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರುತ್ತೆ. ಪದೇ ಪದೇ ಈ ಕನಸು ನನಗೆ ಬಿದ್ದು ನನ್ನ ಜೀವನದಲ್ಲಿ ಕೆಲವಷ್ಟು ಆಘಾತಗಳನ್ನು ನಾನು ಎದುರಿಸಿದ್ದೀನಿ. ಸುಮಾರು 5-6 ವರ್ಷಗಳ ಕಾಲ ಕಾಡಿದ ಈ ಕನಸು ನನಗೆ, ನಾನು ಅತೀವ ಸಂಕಷ್ಟವನ್ನು ಎದುರಿಸಿ ಜೀವನದಲ್ಲಿ ಬಹಳ ಕಷ್ಟ ಅನುಭವಿಸಿದ ಮೇಲೆ ಅದು ಕಾಣಲೇ ಇಲ್ಲ. 30 ವರ್ಷಗಳಾಯಿತು ಕಾಣದೆ. ನಿಮ್ಮ ಜೀವನದಲ್ಲಿಯೂ ಈ ಥರ ಕನಸುಗಳನ್ನು ನೀವು ಕಂಡು ಸಂಕಷ್ಟಗಳನ್ನು ಅನುಭವಿಸಿದ್ದೀರಾ ಅಂತ ನೆನಪಿಸ್ಕೊಳ್ಳಿ. ಇನ್ನೊಂದು ವಿಚಿತ್ರ ಕನಸಿನೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ನಮಸ್ಕಾರ.